ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮತ್ತೊಂದು ನೇಮಕಾತಿ ಇರುತ್ತದೆ. ಸೊ ಯಾವುದಂತಂದರೆ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ, ಯಾದಗಿರಿ ಜಿಲ್ಲೆ ನ್ಯಾಯಾಲಯದಲ್ಲಿ ಉದ್ಯೋಗ ನೇಮಕಾತಿ. ಸೊ ಪ್ಯೂನ್ ಮತ್ತು ಪ್ರಕ್ರಿಯೆ ಸರ್ವರ್ ಅಂತ ಹುದ್ದೆಗಳನ್ನು, ಟೋಟಲ್ 14 ಹುದ್ದೆಗಳನ್ನು 10ನೇ ತರಗತಿ ತೇರ್ಗಡೆ ಪಾಸಾಗಿದ್ದವರಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತದೆ. ವೇತನ ಶ್ರೇಣಿ ಬಂದುಬಿಟ್ಟು 27,000ರಿಂದ 61,000ವರೆಗೆ ಇರುತ್ತದೆ. ನಾವು ಇವಾಗ ಏನಂತಂದರೆ ರಿಯಲ್ ನೋಟಿಫಿಕೇಷನ್ ಅಂತ ರಿಯಲ್ ವೆಬ್ಸೈಟಲ್ಲಿ ಹೋಗಿ, ಸೊ ನಾವು ಯಾವ ಥರ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಅದರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಸೊ ನೀವು ಇಲ್ಲಿ ಗೂಗಲ್ಗೆ ಬಂದುಬಿಟ್ಟು, ಸೊ ಏನಂತಂದರೆ ಯಾದಗಿರಿ ಕೋರ್ಟ್ ಡಿಸ್ಟಿಕ್ ರಿಕ್ರೂಟ್ಮೆಂಟ್ ಅಂತ ಟೈಪ್ ಮಾಡಿದರೆ ನಿಮಗೆ ಫಸ್ಟ್ ಲಿಂಕ್ ಓಪನ್ ಆಗುತ್ತೆ, ನೋಡ್ಬೋದು ನೀವು ಇಲ್ಲಿ. ಸೊ ಯಾದಗಿರಿ ಡಿಸ್ಟಿಕ್ .gov.in ಅಂತ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನೆಕ್ಸ್ಟ್ ಓಪನ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ. ಸೊ ಯಾದಗಿರಿ ಡಿಸ್ಟಿಕ್ ಕೋರ್ಟ್ದು ಸರ್ವರು ಅಂದರೆ ವೆಬ್ಸೈಟ್ ಓಪನ್ ಆಗಿದೆ. ಸೊ ನೀವು ಕೆಳಗಡೆ ಬಂದುಬಿಟ್ಟು ನೋಡಿದರೆ ಇಲ್ಲಿ ಆನ್ಲೈನ್ ರಿಕ್ರೂಟ್ಮೆಂಟ್ ಓಪನ್ ಆಗಿದ್ದಾವೆ. ಸೊ ನೋಡ್ಬೋದು ನೀವು ಇಲ್ಲಿ. ಫಸ್ಟ್ನೇದು ಬಂದುಬಿಟ್ಟು ರಿಕ್ರೂಟ್ಮೆಂಟ್ ಫಾರ್ ಪೋಸ್ಟ್, ಯಾವುದಂತಂದರೆ ರಿಕ್ರೂಟ್ಮೆಂಟ್ ಫಾರ್ ಪೋಸ್ಟ್ ಪ್ರೊಸೆಸ್ ಸರ್ವರ್, ಅಂದರೆ ಆದೇಶ ಜಾರಿಕಾರ ಹುದ್ದೆಗಳಿಗಂತೆ ನೇಮಕಾತಿ ಮಾಡ್ತಾಯಿದ್ದಾರೆ. ಕೆಳಗಡೆ ಬಂದುಬಿಟ್ಟು ಇನ್ನೊಂದು ನೋಡ್ಬೋದು ನೀವು, ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಪ್ಯೂನ್ ಹುದ್ದೆಗಳಿಗೆ ನೇಮಕಾತಿ ಆಗ್ತಾಯಿದೆ. ಸೊ ಡೀಟೇಲ್ ನೋಟಿಫಿಕೇಷನ್ ನೀವು ನೋಡ್ಬೇಕಂತಂದರೆ ಕ್ಲಿಕ್ ಏರ್ ಟು ವ್ಯೂ ಅಂತಿದೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಡೀಟೇಲ್ ನೋಟಿಫಿಕೇಷನ್ ಓಪನ್ ಆಗುತ್ತೆ, ನೋಡ್ಬೋದು ನೀವು ಇಲ್ಲಿ. ಏನಪ್ಪ ಅಂತಂದರೆ ಇದು ಸ್ಥಳೀಯ ವೃಂದದಲ್ಲಿ ನೇಮಕಾತಿಯಾಗಿರೋ ಖಾಲಿ ಇರುವ ಆದೇಶಿ ಜಾರಿಕರ ಹುದ್ದೆಗಳಿಗೆ ನೇರ ನೇಮಕಾತಿ ಕುರಿತು. ಸೊ ವಿಷಯ ಬಂದುಬಿಟ್ಟು ಕೆಳಗಡೆ ಬಂದರೆ ನೀವು ನೋಡ್ಬೋದು ಲಾಸ್ಟ್ ಡೇಟು ಮತ್ತು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು. ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಲು ಆರಂಭ ದಿನಾಂಕ 13/3/2026. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಸೊ 12 ಏಪ್ರಿಲ್ 2026. ಸಮಯ ರಾತ್ರಿ 11 ಗಂಟೆ 59 ನಿಮಗೆ ಟೈಮ್ ಕೊಟ್ಟಿರ್ತಾರೆ. ಶುಲ್ಕ ಪಾವತಿಸಿ ಬಂದುಬಿಟ್ಟು 13 ಏಪ್ರಿಲ್ 2026ವರೆಗೆ ಇರುತ್ತೆ. ಸೊ ಅಷ್ಟು ಟೈಮ್ ಒಳಗಡೆ ನೀವು ಅಪ್ಲೈ ಮಾಡ್ಕೋಬೇಕು. ಕೆಳಗಡೆ ಬಂದುಬಿಟ್ರೆ ನೋಡ್ಬೋದು ನೀವು. ಸೊ ಇದೇನಾಗಿರುತ್ತೆ ಅಂತಂದರೆ ಈ ವೆಬ್ಸೈಟಲ್ಲಿ ನಾವು ವಿನಯಗೆ ತೋರಿಸಿದ್ವಲ್ಲ, ಇದೇ ಆಫಿಷಿಯಲ್ ವೆಬ್ಸೈಟು. ಇಲ್ಲಿ ಬಂದು ನೀವು ನೋಟಿಫಿಕೇಷನ್ ಈಗೇನು ಹೇಳ್ತಿದ್ದೀವಲ್ಲ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡ ಮೇಲೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಕೆಳಗಡೆ ಬಂದರೆ ನೋಡ್ಬೋದು ನೀವು ಇಲ್ಲಿ ಆದೇಶ ಜಾರಿಕಾರ ಪ್ರೊಸೆಸ್ ಸರ್ವರ್, ಟೋಟಲ್ ಹುದ್ದೆಗಳೆಷ್ಟು 9 ಹುದ್ದೆಗಳು. ವೇತನ ಶ್ರೇಣಿ ಬಂದುಬಿಟ್ಟು ಸ್ಟಾರ್ಟಿಂಗ್ 31,000ದಿಂದ 61,000ವರೆಗೂ ಹೋಗುತ್ತೆ. ಸೊ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭ್ಯರ್ಥಿಗಳಿಗೆ ಸ್ಥಳೀಯ ಹುದ್ದೆಗಳಿಗೆ ಗುರುತಿಸಿರುವ ಮೀಸಲಾತಿ. ಸೊ ನೋಡ್ಬೋದು ನೀವು ಯಾವ್ಯಾವ ಕಾಸ್ಟ್ಗೆ ಏನೇನು ಹುದ್ದೆಗಳನ್ನು ಮೀಸಲಾತಿ ಮಾಡಿದ್ದಾರೆ. ಸೊ ನೋಡ್ಕೋಬೋದು ನೀವು. ಟೋಟಲು 9 ಹುದ್ದೆಗಳಿಗೆ ಕಾಲ್ಫರ್ ಮಾಡಿರ್ತಾರೆ. ಯಾವುದಕ್ಕೆ? ಪ್ರೊಸೆಸ್ ಸರ್ವರ್, ಅದಂದರೆ ಆದೇಶಿ ಜಾರಿಕಾರ. ಸೊ ಕೆಳಗಡೆ ಬಂದರೆ ಸೊ ಇದಕ್ಕೆ ಏನಪ್ಪ ಅಂತಂದರೆ ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕರ್ನಾಟಕ ಸರ್ಕಾರದ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕು. ಸೊ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಬಂದಿರಬೇಕು ಅವ್ರದ್ದು. ಸೊ ಕೆಳಗೆ ಬಂದುಬಿಟ್ರೆ ಇದಕ್ಕೆ ಮತ್ತು ಸಂದರ್ಶನ ಕೂಡ ಇರುತ್ತೆ, ನೋಡ್ಬೋದು ನೀವು. ಸಂದರ್ಶನಗಳ ಮೇಲೆ ಇದನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಅರ್ಹತಾ ಪರೀಕ್ಷೆಯೂ ಇರುತ್ತೆ ಇದಕ್ಕೆ, ನೋಡ್ಬೋದು. ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 25 ಅಭ್ಯರ್ಥಿಗಳಂತೆ, ಅಂದರೆ 1:25 ಅನುಪಾತದಲ್ಲಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಪ್ರಕಟಿಸುವ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು ಮತ್ತು ಸಂದರ್ಶನಗಳಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. 10 ಮಾರ್ಕ್ಸಿಗೆ ಏನಂತಂದರೆ ಸಂದರ್ಶನ ನಡೀತದೆ. ಮತ್ತು ಹುದ್ದೆಗಳು 1:25, ಅಂದರೆ ಒಂದು ಹುದ್ದೆಗೆ 25 ಅಭ್ಯರ್ಥಿಗಳಂತೆ ಸೊ ಪಾರ್ಟಿಸಿಪೇಷನ್ ನಡೆಯುತ್ತೆ, ನೋಡ್ಬೋದು ನೀವು. ಕೆಳಗಡೆ ಬಂದರೆ ವಯೋಮಿತಿ ಅಂತ ಕೊಟ್ಟಿದ್ದಾರೆ, ಅಂದರೆ ಏಜ್ ರಿಲ್ಯಾಕ್ಸೇಷನ್ ಅಥವಾ ನೀವು ಕನಿಷ್ಠ 18 ವರ್ಷಗಳಾಗಿರಬೇಕು. ಸೊ ನೀವು ನೋಡ್ಬೋದು ಗರಿಷ್ಠ ವರ್ಷಗಳು ಮತ್ತು ಸಡಿಲಿಕೆ ಇನ್ಕ್ಲೂಡಿಂಗ್ ಎಲ್ಲ ಕೊಟ್ಟಿರ್ತಾರೆ. ಸೊ ಸಾಮಾನ್ಯ ವರ್ಗ 35 ವರ್ಷ ಮ್ಯಾಕ್ಸಿಮಮ್ಮು ಪ್ಲಸ್ 5 ವರ್ಷ ಸಡಿಲಿಕೆ ಕೊಟ್ಟಿರ್ತಾರೆ. ಮತ್ತು ಪ್ರವರ್ಗ 2A 2B 3A 3B 38 ವರ್ಷಗಳು ಮತ್ತು 5 ವರ್ಷ ಸಡಿಲಿಕೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 40 ವರ್ಷ ಮ್ಯಾಕ್ಸಿಮಮ್ ಲಿಮಿಟ್ ಫಸ್ಟ್ ಪ್ಲಸ್ 5 ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಸೊ ಕೆಳಗಡೆ ಬಂದುಬಿಟ್ರೆ ನೋಡ್ಬೋದು. ಸೊ 2 ಇಯರ್ಸ್ ಪ್ರೊಬೇಷನ್ ಪೀರಿಯಡ್ ಇರುತ್ತೆ. ಮತ್ತು ನೋಡ್ಬೋದು ನೀವು ಇಲ್ಲಿ ಕೆಳಗಡೆ
ಶುಲ್ಕ ಕೊಟ್ಟಿದ್ದಾರೆ, ಅರ್ಜಿ ಶುಲ್ಕ. ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ಸೊ ಪ್ರವರ್ಗ 2A 2B 3A 3B ಸೇರಿದಂತೆ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂಗಲಿಕ ವಿದ್ಯಾರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ಸೊ ನೀವು ಈ ಪೇಮೆಂಟ್ನ ಡೆಬಿಟ್ ಕಾರ್ಡು ಅಥವಾ UPI ಮುಖಾಂತರ ಮಾಡ್ಬೋದು. ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕಂತ ಅಂದ್ಕೊಂಡಿರಲ್ಲ ಅವ್ರನ್ನ ಡೀಟೇಲ್ ನೋಟಿಫಿಕೇಷನ್ನ ತಿಳ್ಕೊಂಡ್ಮೇಲೆ ಅಪ್ಲೈ ಮಾಡಿ. ಸೊ ಯಾವ್ಯಾವ ನೋಡ್ಬೋದು ನೀವು ಇಲ್ಲಿ ಸ್ಪೆಸಿಫಿಕೇಷನ್, ಡಾಕ್ಯುಮೆಂಟ್ ಅಪ್ಲಿಕೇಶನ್ದು, ಫೋಟೋ ಅಪ್ಲೋಡ್ ಮಾಡೋದಲ್ಲಿ, ಸಿಗ್ನೇಚರ್ ಅಪ್ಲೋಡ್ ಮಾಡೋದಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಕರೆಕ್ಟಾಗಿ ನೋಡ್ಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಬಂದ್ಬಿಟ್ಟು ನೋಡ್ಬೋದು ನೀವು ಕೆಳಗಡೆ, ಮತ್ತು ಪ್ಯೂನ್ ಹುದ್ದೆಗಳಿಗೆ ನೋಡೋದಾದರೆ ಸೊ ಡೀಟೇಲ್ ನೋಟಿಫಿಕೇಷನ್ ಬಿಟ್ಟಿರ್ತಾರೆ, ಅದು ಸೇಮ್ ನೋಟಿಫಿಕೇಷನ್ ಇರುತ್ತೆ. ಸೊ ಇದಕ್ಕೆ ಹುದ್ದೆಗಳು ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಎಲ್ಲ ಸೇಮ್ ಇರುತ್ತೆ. ಸೊ 13/3/2026, 12/4/2026 ಲಾಸ್ಟ್ ಡೇಟ್ ಫೀ ಅಪ್ಲಿಕೇಶನ್ ಮಾಡೋದಕ್ಕೆ 13 ಏಪ್ರಿಲ್ ಆಗಿರುತ್ತೆ. ಸೊ ಇದು ಅವ್ರದ್ದು ಅಫಿಷಿಯಲ್ ವೆಬ್ಸೈಟು. ಸೊ ಕೆಳಗಡೆ ಬಂದರೆ ನೀವು ನೋಡ್ಬೋದು, ಇದಕ್ಕೆ ಹುದ್ದೆಗಳು ಟೋಟಲ್ 5 ಹುದ್ದೆಗಳಿರ್ತವೆ. ನೋಡ್ಬೋದು ನೀವು ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ, ಯಾವ್ಯಾವಕ್ಕೆ ಯಾವ್ಯಾವ ಥರ ಮಹಿಳೆಯರು, ಗ್ರಾಮೀಣ, ಅಂಗವಿಕ, ಮಾಜಿ ಸೈನಿಕ ಮತ್ತು ಇತರ ಹುದ್ದೆಗಳಿಗೆ ಲಿಸ್ಟ್ ಮಾಡಿದ್ದಾರೆ. ಸೊ ಇದು ಸೇಮ್ ಕ್ವಾಲಿಫಿಕೇಷನ್ನು. ಸೊ ಇದಕ್ಕೇನು ನೀವು ಡ್ರೈವಿಂಗ್ ಲೈಸೆನ್ಸ್ ಏನು ಬೇಕಾಗಿರಲ್ಲ, ಬಟ್ 10ನೇ ತರಗತಿ ಪಾಸಾಗಿರಬೇಕು. 100% ಅರ್ಜಿ ಸಲ್ಲಿಸುವ ವ್ಯತ್ಯಾಸಗಳು ಕಂಡು ಬಂದರೆ ಅಂಥ ಅರ್ಜಿಗಳನ್ನು, ಅಂದರೆ ನೀವು CGPA ಅಥವಾ CBSEದವ್ರಿಗೆ CGPA ಈ ಥರ ಗ್ರೇಡ್ ಸಿಸ್ಟಮ್ ಇರುತ್ತೆ, ಅಂಥವುಗಳನ್ನು ನೀವು ಮಾರ್ಕ್ಸ್ ಮೇಲೆ ಕನ್ವರ್ಟ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ನಾಳೆ ಈ ಮಾರ್ಕ್ಸ್ ಮೇಲೇ ನಿಮಗೆ ಮೆರಿಟ್ ಲಿಸ್ಟ್ ಕೊಂಡಿರುತ್ತೆ. ಇದರಲ್ಲಿ ಏನಾದರೂ ತಪ್ಪು ಕಂಡು ಬಂದಲ್ಲಿ ತಿರಸ್ಕರಿಸಲಾಗುವುದು, ಅಂಥ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಮತ್ತು ಅಧಿಸೂಚನೆಯನ್ನು ಓದಿ ಕೇವಲ ಒಂದು ಅರ್ಜಿಯನ್ನು ಮಾತ್ರ, ಅಂದರೆ ಎಲ್ಲ ನೋಟಿಫಿಕೇಷನ್ ಓದ್ಕೊಂಡು ಒಬ್ಬ ವಿದ್ಯಾರ್ಥಿ ಒಂದು ಅರ್ಜಿಯನ್ನು ಕ್ಲೇಮ್ ಮಾಡ್ಬೋದು. ಕೆಳಗಡೆ ಬಂದುಬಿಟ್ರೆ ನೋಡ್ಬೋದು ನೀವು, ಸೊ ಎಲ್ಲ ಸೇಮ್ ಇದೆ. ಪ್ರಿವಿಯಸ್ಲಿ ಆ್ಯಸ್ ಡಿಸ್ಕಸ್ಡ್, ವಯೋಮಿತಿ ಸಡಿಲಿಕೆ ಮತ್ತು ಗರಿಷ್ಠ ವಯೋಮಿತಿಯನ್ನು ಅದೇ ಥರ ಇದೆ. ಸೊ ಕೆಳಗಡೆ ಬಂದರೆ ಸೊ ಅಪ್ಲಿಕೇಶನ್ ಶುಲ್ಕನೂ ಕೂಡ ಸೇಮ್ ಇದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 200, ಮತ್ತು 2A 2B 3A 3Bಗೆ 100, SC/ST ಮತ್ತು ಕಟಗರಿ 1ಅವರಿಗೆ 100 ರೂಪಾಯಿ ಇರುತ್ತೆ. ಸೊ ಆನ್ಲೈನ್ ಮುಖಾಂತರ UPI ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮುಖಾಂತರ ಅಪ್ಲೈ ಮಾಡ್ಬೋದು. ಸೊ ಯಾವುದೇ ಅರ್ಜಿಯನ್ನು ಸಲ್ಲಿಸುವ ಮೊದಲು ನೀವು ನೋಟಿಫಿಕೇಷನಲ್ಲಿ ತಿಳಿಸಿರುವ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ನೋಡ್ಕೋಬೇಕು. ನೋಡ್ಕೊಂಡ್ಮೇಲೆ ನಮಗೆ ಅಪ್ಲೈ ಆಗುತ್ತೋ ಇಲ್ಲವೋ ಅಂತ ಚೆಕ್ ಮಾಡಿ ಹಾಕಬೇಕು. ನೋಡ್ಬೋದು ನೀವು ಇಲ್ಲಿ ಎಲ್ಲ ಸ್ಪೆಸಿಫಿಕೇಷನ್ಸ್ ಕೊಟ್ಟಿದ್ದಾರೆ. ಅಂದರೆ ಫೋಟೋ ಅಪ್ಲೋಡ್ ಮಾಡುವಾಗ, ಸಿಗ್ನೇಚರ್ ಅಪ್ಲೋಡ್ ಮಾಡುವಾಗ ಯಾವ ಥರ ಎಷ್ಟು KB ಇರಬೇಕು, ಯಾವ ಸೈಜ್ ಇರಬೇಕು, ಸೊ ಯಾವ ಪೆನ್ನಿಂದ ಬರಿಬೇಕು, ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ನೀವು ಇಲ್ಲೆಲ್ಲ. ಸೊ ಇಷ್ಟೆಲ್ಲ ಯಾದಗಿರಿ ಡಿಸ್ಟಿಕ್ ಕೋರ್ಟ್ನಲ್ಲಿರುವ ಖಾಲಿ ಹುದ್ದೆಗಳಾಗಿರ್ತವೆ. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮ್ಗೆ ನೋಡ್ಬೋದು 12/4/2026, ಅಂದರೆ 12 ಏಪ್ರಿಲ್ 2026 ಲಾಸ್ಟ್ ಡೇಟ್ ಇರುತ್ತೆ. 13 ಲಾಸ್ಟ್ ಪೇಮೆಂಟ್ ಮಾಡೋಕ್ಕಿರುತ್ತೆ. ಸೊ ಇಷ್ಟರೊಳಗಡೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅವರು ಅಪ್ಲೈ ಮಾಡ್ಕೊಳ್ಳಿ. ಸೊ ಒಳ್ಳೆಯದಾಗಲಿ. ಸೊ ಯಾರಾದರೂ ನಿಮ್ಮ ಫ್ರೆಂಡ್ಸು ಉದ್ಯೋಗಗಳನ್ನು ನೋಡ್ತಾ ಇದ್ದರೆ ಅವರಿಗೆ ಶೇರ್ ಮಾಡಿ ಈ ವಿಡಿಯೋನ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಯೂಟ್ಯೂಬು ನೋಟಿಫಿಕೇಷನ್ ಮಾಹಿತಿಗಳು ಬೇಕಾದಲ್ಲಿ. ಧನ್ಯವಾದಗಳು.